ನಿರ್ಧಾರಗಳನ್ನು ಕೈಗೊಳ್ಳಲು ರಾಜ್ಯಪಾಲರು ಸ್ವತಂತ್ರರು. ಎಂಪಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸ್ ಉಲ್ಲೇಖ. ಕ್ಯಾಬಿನೆಟ್ ಕೈಗೊಂಡಿರೋ ನಿರ್ಧಾರ ತಾರತಮ್ಯ. ಪೊಲೀಸರೇ ತನಿಖೆಗೆ ಅನುಮತಿ ಕೇಳಬೇಕಿಲ್ಲ. ವಿಚಾರಣೆ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಹೇಳಿಕೆ. 17A ಪ್ರಕಾರ ಅನುಮತಿ ಪಡೆಯಬೇಕು ಅಂತಷ್ಟೇ ಇದೆ. ಸಕ್ಷಮ ಪ್ರಾಧಿಕಾರಗಳಿಂದ ಅನುಮತಿ ಪಡೆಯಬೇಕು. ಆದರೆ ಅದನ್ನ ಪೊಲೀಸರೇ ಪಡೆಯಬೇಕು ಅಂತೇನಿಲ್ಲ. ಕ್ಯಾಬಿನೆಟ್ನಲ್ಲಿ ಎಜಿ ವರದಿಯನ್ನೇ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ. ಕ್ಯಾಬಿನೆಟ್ ತನ್ನ ವಿವೇಚನೆಯನ್ನೇ ಬಳಸಿಲ್ಲ ಅಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ದಾರೆ. ಕಟ್ ಅಂಡ್ ಪೇಸ್ಟ್ ಮಾಡಲಾಗಿದೆ ಎಂದ ತುಷಾರ್ ಮೆಹ್ತಾ, ಸಂಪುಟ ಸಭೆ ಸಲಹೆಯನ್ನ ಯಾಕೆ ಪಾಲಿಸಿಲ್ಲ ಅಂದ್ರೆ ಸಂಪುಟದ ನಿರ್ಣಯ ತಾರತಮ್ಯದಿಂದ ಕೂಡಿದೆ. ರಾಜ್ಯಪಾಲರ ಅನುಮತಿ ಪತ್ರ ಓದಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಸಂಪೂರ್ಣವಾಗಿ ಓದಿ ವಾದ ಮಂಡಿಸ್ತಿರೋ ತುಷಾರ್ ಮೆಹ್ತಾ. ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಲು ರಾಜ್ಯಪಾಲರು ಸ್ವತಂತ್ರರು. ಎಂಪಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸನ್ನ ಉಲ್ಲೇಖಿಸಿ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ದಾರೆ. ಕ್ಯಾಬಿನೆಟ್ ಕೈಗೊಂಡಿರೋ ನಿರ್ಧಾರ ತಾರತಮ್ಯದಿಂದ ಕೂಡಿದೆ. ಪೊಲೀಸರೇ ತನಿಖೆಗೆ ಅನುಮತಿ ಕೇಳಬೇಕು ಅಂತೇನಿಲ್ಲ ಎಂದು ವಿಚಾರಣೆ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಹೇಳಿದ್ದಾರೆ. 17A ಪ್ರಕಾರ ಅನುಮತಿ ಪಡೆಯಬೇಕು ಅಂತಿದೆ ಅಷ್ಟೇ. ಸಕ್ಷಮ ಪ್ರಾಧಿಕಾರಗಳಿಂದ ಅನುಮತಿಯನ್ನ ಪಡೆಯಬೇಕು. ಆದರೆ ಅದನ್ನ ಪೊಲೀಸರೇ ಪಡೆಯಬೇಕು ಅಂತೇನಿಲ್ಲ. ಕ್ಯಾಬಿನೆಟ್ನಲ್ಲಿ ಎಜಿ ವರದಿಯನ್ನೇ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ. ಕ್ಯಾಬಿನೆಟ್ ತನ್ನ ವಿವೇಚನೆಯನ್ನೇ ಬಳಸಿಲ್ಲ ಎಂದು ತುಷಾರ್ ಮೆಹ್ತಾ ವಾದ ಮಂಡಿಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಎಜಿ ವರದಿಯನ್ನ ಕಟ್ ಅಂಡ್ ಪೇಸ್ಟ್ ಮಾಡಲಾಗಿದೆ ಎಂದು ತುಷಾರ್ ಮೆಹ್ತಾ ಕೋರ್ಟ್ನಲ್ಲಿ ಹೇಳಿದ್ದಾರೆ. ಸಂಪುಟ ಸಭೆಯ ಸಲಹೆಯನ್ನ ಯಾಕೆ ಪಾಲಿಸಿಲ್ಲ ಅಂದ್ರೆ ಸಂಪುಟದ ನಿರ್ಣಯ ತಾರತಮ್ಯದಿಂದ ಕೂಡಿದೆ. ರಾಜ್ಯಪಾಲರ ಅನುಮತಿ ಪತ್ರ ಓದಿದ ತುಷಾರ್ ಮೆಹ್ತಾ, ಸಂಪೂರ್ಣವಾಗಿ ರಾಜ್ಯಪಾಲರ ಅನುಮತಿ ಪತ್ರವನ್ನ ಓದಿ ವಾದ ಮಂಡಿಸ್ತಿರೋ ತುಷಾರ್ ಮೆಹ್ತಾ.